ಸರ್ವರಿಗೂ ನಮಸ್ಕಾರಗಳು. ಬನಶಂಕರಿ ಕಂಪ್ಯೂಟರ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಿಮಗೀಗ ಮೈಕ್ರೋಸಾಫ್ಟ್ ಆಫೀಸ್ ಎಕ್ಸೆಲ್ ಒಳಗೆ ಡಾಟಾ ಟೇಬಲ್ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದನ್ನು ನೋಡ್ರಿ. ಮೊದಲನೇದಾಗಿ ರೇಟ್ ಅಂತ ಹಾಕೋಬೇಕು. ನೀವು ಈ ಕಾಲಮ್ ಒಳಗೆ ರೇಟ್, ನೆಕ್ಸ್ಟ್ ಈ ಕಾಲಮ್ನೊಳಗೆ ಎರಡನೇ ರೋಲ್ಲಿ ಟರ್ಮ್ಸ್, ನೆಕ್ಸ್ಟ್ ಎ ಕಾಲಮ್ ಸೇಮ್, ನೆಕ್ಸ್ಟ್ ರೋ ನಂಬರ್ 3 ಬರಬೇಕು. ಒಂದು ಪ್ರಿನ್ಸಿಪಲ್ ಅಮೌಂಟ್, ಈ ಥರ ಟೈಪ್ ಮಾಡ್ಕೊಂಡು ನೆಕ್ಸ್ಟ್ ನೀವು ಇಲ್ಲಿ ಇದನ್ನು ಎಳಿಬೇಕು ಅಂದರೆ ಇಲ್ಲಿ ನೆಕ್ಸ್ಟ್ ಬಾಕ್ಸ್ ಕ್ಲಿಕ್ ಮಾಡಿ ಈ ಕಾಲಮ್ಗಳ ಹತ್ರ ಈ ಥರ ಪ್ಲಸ್ ಮಾರ್ಕ್ ಬಂದಾಗ ಈ ಥರ ಹಿಂಗೆ ಹೇಳಿದ್ರೆ ಬರುತ್ತೆ. ನೆಕ್ಸ್ಟ್ ಇಲ್ಲಿ ರೇಟ್ಗೆ 5% ಹಾಕ್ತೀನಿ. 5 ಹಾಕಿ ಶಿಫ್ಟ್ ಹಿಡ್ಕೊಂಡು ಇಲ್ಲೈತಲ್ಲ, ಈ ಶಿಫ್ಟ್ ಹಿಡ್ಕೊಂಡು ಪರ್ಸೆಂಟೇಜ್ ಚಿಹ್ನೆ ಹಾಕ್ಬೇಕು. ನೆಕ್ಸ್ಟ್ ಟರ್ಮ್ಸ್ ಅಂದರೆ ನಿಮಗೆ ಟೈಮ್ ಎಷ್ಟು ತಗೊತಾರೆ, 12 ತಿಂಗಳು ಅಥವಾ 6 ತಿಂಗಳು ಅಥವಾ 1.5 ವರ್ಷ ಈ ಥರ ಎಲ್ಲ ತಗೋಬೋದು. ನಾನು ಇಲ್ಲಿ ಬರೀ 12 ತಿಂಗಳು ಕೊಡ್ತಾ ಇದ್ದೀನಿ ನೋಡಿದ್ರೆ. ನೆಕ್ಸ್ಟ್ ಇಲ್ಲಿ ಅಮೌಂಟ್ ಎಷ್ಟು, ಅಮೌಂಟು 10,000 ತಗೊತೀವಿ. ನೆಕ್ಸ್ಟ್ ಇದಕ್ಕೆ ಫಾರ್ಮುಲಾ ಹಾಕ್ಬೇಕು. ನೀವು ಇಲ್ಲಿ 4 ಲೈನ್, ಈ ರೋಗೊಳಗೆ 4 ಲೈನ್ ಬಿಟ್ಟು ಕೆಳಗೆ ಬಂದು ಇಲ್ಲಿ = ಹಾಕಿ PMT ಅಂತ ಹಾಕ್ಬೇಕು. PMT ಶಿಫ್ಟ್ ಹಿಡ್ಕೊಂಡು ಬ್ರಾಕೆಟ್ ಓಪನ್ ಮಾಡಿ B1 ಡಿವೈಡೆಡ್ ಬೈ 12 ಅಂತ ಹಾಕಿ, B2 ಮೈನಸ್ B3. ಈಗ ಬ್ರಾಕೆಟ ಕ್ಲೋಸ್ ಮಾಡಿದ್ರೆ ನೆಕ್ಸ್ಟ್ ಟ್ಯಾಬ್ ಕೊಡ್ಬೇಕು ನೀವು. ಆವಾಗ ನಿಮ್ಗೆ ಎಷ್ಟು ಬರ್ತದೆ, 856 ರೂಪಾಯಿ 0.7 ಬರುತ್ತೆ. ನೆಕ್ಸ್ಟ್ ನಿಮಗೆ ಇದನ್ನೇ ನೀವು ರೋ ಒಳಗೆ 6%, 7% ಈ ಥರ ಆದರೆ ಎಷ್ಟು ಬರುತ್ತೆ ಅಂತ ನೋಡೋಕೆ ಬಂದರೆ 6 ಅಂತ ಹಾಕಿ ಪರ್ಸಂಟೇಜ್ ಕೊಟ್ಟು ನೆಕ್ಸ್ಟ್ ರೋಗೆ 7 ಅಂತ ಹಾಕಿಬೇಕು. 7 ಶಿಫ್ಟ್ ಹಿಡ್ಕೊಂಡು ಪರ್ಸೆಂಟ್ ಕೊಟ್ಕೋಬೇಕು. ನೆಕ್ಸ್ಟು 8, ನೆಕ್ಸ್ಟ್ 9% ಕೊಡಬೇಕು. ನೆಕ್ಸ್ಟ್ 10. ಈ ಥರ ಕೊಟ್ಟು ನೀವು ಈ ರೋಗಳು, ನೀವು ಆ ಫಾರ್ಮುಲಾ ಹಾಕಿರೋ ರೋನು ಮತ್ತು ಪರ್ಸೆಂಟೇಜ್ ಹಾಕಿರೋ ರೋಗಳು ಎರಡನ್ನೂ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಎಕ್ಸೆಲ್ ಒಳಗೆ ಡಾಟಾ ಅಂತ ಐತೆ ನೋಡ್ರಿ, ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಈಗ ಏನು ಮಾಡಬೇಕು ಅಂದರೆ ಇಲ್ಲಿ ವಾಟ್ ಇಫ್ ಅನಾಲಿಸಿಸ್ ಅಂತ ಐತೆ ನೋಡ್ರಿ. ಇಲ್ಲಿ ಈ ವಾಟ್ ಇಫ್ ಅನಾಲಿಸಿಸ್ ಅಂತ ಐತಲ್ಲ, ಇಲ್ಲಿ ಕ್ಲಿಕ್ ಮಾಡ್ಬೇಕು. ಈ ವಾರಮಾರ್ ಕ್ಲಿಕ್ ಮಾಡಿ ಇದ್ರಾಗೆ ಡಾಟಾ ಟೇಬಲ್ ಅಂತ ಐತೆ ನೋಡ್ರಿ, ಇಲ್ಲಿ ಕ್ಲಿಕ್ ಮಾಡಿ ನೆಕ್ಸ್ಟ್ ಈ ಥರ ಬರುತ್ತೆ. ನಾವು ರೋ ತೊಗೊಂಡಿರೋದ್ರಿಂದ ರೋ ಇನ್ಪುಟ್ ಸೆಲ್ ಅಂತ ಕೇಳಿದರೆ B1 ಅಂದರೆ ನಾವು ಪರ್ಸಂಟೇಜ್ಗೆ ಎಲ್ಲಿ ಕೊಟ್ಟಿದ್ದೀವಿ, ಇಲ್ಲಿ B1 ಒಳಗೈತೆ. ಅದಕ್ಕೆ ನಾವು B1 ಕೊಟ್ಟು ಓಕೆ ಕೊಟ್ಟರೆ ಈ ಥರ 6% ಆದರೆ 7% ಎಷ್ಟು ಅಮೌಂಟ್ ಬರುತ್ತೆ ಅಂತ ತೋರಿಸುತ್ತೆ. ನೆಕ್ಸ್ಟ್ ಈ ಕಡೆ ಕಾಲಮ್ ಒಳಗೆ ನೀವು ಫಾರ್ಮುಲಾ ಹಾಕಿರೋವಂಥ ಕಾಲಮ್ ಬಿಟ್ಟು ಪಕ್ಕ ಕಾಲಮ್ ಒಳಗೆ ಎರಡನೇ ಲೈನ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ 11%, ನೆಕ್ಸ್ಟ್ ಇಲ್ಲಿ 12%, ನೆಕ್ಸ್ಟ್ 13, ನೆಕ್ಸ್ಟ್ 14,
ನೆಕ್ಸ್ಟ್ 15 ಈ ಥರ ಟೈಪ್ ಮಾಡ್ಕೊಂಡು ನೆಕ್ಸ್ಟ್ ಈ ಎರಡು ಕಾಲಮ್ಗಳು ಸೆಲೆಕ್ಟ್ ಮಾಡ್ಕೋಬೇಕು. ಇವೆರಡನ್ನು ಸೆಲೆಕ್ಟ್ ಮಾಡಿ ಇದೆ ವಾಟ್ ಇಫ್ ಅನಾಲಿಸಿಸ್ ಅಂತ ಐತೆ ನೋಡಿದ್ರೆ ಇಲ್ಲೋಗಿ ಕ್ಲಿಕ್ ಮಾಡಬೇಕು. ಡಾಟಾ ಟೇಬಲ್ ಅಂತ ಐತಲ್ಲ ಇದು ಕ್ಲಿಕ್ ಮಾಡಿದರೆ ಈ ಥರ ಬರ್ತೈತಿ. ನಾವು ಕಾಲಮ್ ಕೇಳಿರೋದ್ರಿಂದ ಇಲ್ಲೇನು ಕೇಳಬೇಕು, ಕಾಲಮ್ ಇನ್ಪುಟ್ ಸೆಲ್ ಅಂತ ಐತಲ್ಲ ಇಲ್ಲಿ ಕೇಳಿ ನೆಕ್ಸ್ಟ್ B1 ಕೊಟ್ಟು ಓಕೆ ಕೊಟ್ಟರೆ ಈ ಥರ ನಿಮಗೆ 11% ಆದರೆ ಅಥವಾ ಎಷ್ಟು ಪರ್ಸೆಂಟ್ ಹಾಕಿದರೆ ನಿಮಗೆ ಎಷ್ಟು ಅಮೌಂಟ್ ಬರುತ್ತೆ ಅಂತ ಬರ್ತೈತೆ. ಫ್ರೆಂಡ್ಸ್, ನಿಮಗೆಲ್ಲ ನಾವು ಕೊಡೋ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ಹಾಗೆ ಈ ಥರ ನಿಮ್ಮ ಫ್ರೆಂಡ್ಗಳಿಗೂ ಯಾರಿಗಾದರೂ ಡಾಟಾ ಎಂಟ್ರಿ ಕೋರ್ಸ್ಗಳು ಕಲಿಬೇಕು ಅಂತ ಆಸಕ್ತಿ ಇದ್ದವ್ರಿಗೆ ಶೇರ್ ಮಾಡಿರಿ. ಥ್ಯಾಂಕ್ ಯು.